ಲಾಸ್ ಅಲಾಮಸ್ ಎನ್ನುವ ಒಂದು ಡೆಸರ್ಟ್ ರೀಜನ್ ಅಲ್ಲಿ ಪ್ರಾಜೆಕ್ಟ್ ಮಾಡೋಣ ಅಂತ ಕನ್ಫರ್ಮ್ ಮಾಡ್ತಾರೆ. ಈಗ ಆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಬೇರೆ ಬೇರೆ ದೇಶದಿಂದ ಎಷ್ಟೋ ಜನ ಸೈಂಟಿಸ್ಟ್ ನ ಬರ್ತಾರೆ. ಈ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಶುರು ಆಗೋವರೆಗೂ ಈ ಪ್ರಪಂಚದಲ್ಲಿ ಯಾವ ದೇಶ ಕೂಡ ಈ ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ ಐಡಿಯಾನೇ ಇರಲಿಲ್ಲ. 16 ಜುಲೈ 1945 ಬಾಂಬ್ ನ ಟೆಸ್ಟ್ ಮಾಡೋಣ ಅಂತ ಹೇಳಿ ಈ ಲಾಸ್ ಅಲಾಮಸ್ ಸೈನ್ಸ್ ಲ್ಯಾಬ್ ಇಂದ 5.7 ಮೈಲ್ಸ್ ದೂರದಲ್ಲಿರೋ ಒಂದು ಸ್ಟೀಲ್ ಟವರ್ ಮೇಲೆ ಹಗ್ಗ ಹಾಕಿ ಬಾಂಬ್ ನ ಕಟ್ತಾರೆ. ಓಪನ್ ಹೈಮರ್ ಈ ಬಾಂಬ್ ಗೆ ಟ್ರಿನಿಟಿ ಬಾಂಬ್ ಅಂತ ಹೆಸರಿಡ್ತಾರೆ. ಈ ಬೆಳಗಿನ ಜಾವ 5:15 ಟೈಮ್ ನಲ್ಲಿ ಅಲ್ಲಿರೋ ಎಲ್ಲಾ ಸೈಂಟಿಸ್ಟ್ ಕಣ್ಣಿಗೆ ವೆಲ್ಡಿಂಗ್ ಗ್ಲೌಸ್ ಹಾಕೊಂಡು ರೆಡಿ ಆಗಿದ್ರು ಈ ಬಾಂಬ್ ಯಾವ ತರ ಬ್ಲಾಸ್ಟ್ ಆಗುತ್ತೆ ಅಂತ ನೋಡೋದಕ್ಕೆ. ಕೌಂಟ್ ಡೌನ್ ಶುರು ಮಾಡಿ 5 4 3 2 1 ಈ ತರ 1 ಬಂದಿದ ತಕ್ಷಣ ಅವ್ರು ಲಿವರ್ ನ ಪುಲ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಒಂದು ಫ್ಲಾಶ್ ಲೈಟ್ ಬರುತ್ತೆ ಬಾಂಬ್ ಇಂದ. ಆ ಫ್ಲಾಶ್ ಲೈಟ್ ಯಾವ ತರ ಇತ್ತು ಅಂದ್ರೆ ಈ ಆಕಾಶದಲ್ಲಿ 100 ಸೂರ್ಯ 100 ನಕ್ಷತ್ರ ಬ್ಲಾಸ್ಟ್ ಆದ್ರೆ ಎಷ್ಟು ಲೈಟ್ ಪ್ರೊಡ್ಯೂಸ್ ಮಾಡುತ್ತೋ ಅಷ್ಟು ಲೈಟ್ ಪ್ರೊಡ್ಯೂಸ್ ಮಾಡಿತು. ಆ ಬಾಂಬ್ ಬ್ಲಾಸ್ಟ್ ಆಗಿರೋ ಸ್ಟೀಲ್ ಟವರ್ ಎವಾಪರೇಟ್ ಆಯ್ತು. ಫ್ಲಾಶ್ ಲೈಟ್ ಬಂದು ನಿಂತಾದ್ಮೇಲೆ ಆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಬೆಂಕಿ, ಆ ಚೈನ್ ರಿಯಾಕ್ಷನ್ ಆಕಾಶದಲ್ಲಿ 40,000 ಅಡಿ ಎತ್ತರಕ್ಕೆ ಇರ್ತು. ಆ ದೃಶ್ಯವನ್ನು ಓಪನ್ ಹೈಮರ್ ನೋಡಿ ಅವ್ರು ತುಂಬಾ ಶಾಕ್ ಆದ್ರು. ಒಂದು ಗಿಲ್ಟ್ ಕೂಡ ಅವ್ರಿಗೆ ಕಾಡಕ್ ಶುರು ಆಯ್ತು.